ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೇಶದಲ್ಲಿ ಆಗಾಗ್ಗೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಬಿಗಿಯಾದ ಕಾನೂನು ತರಬೇಕು ಅಂತ ಈಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಈಗ ಹೊಸ ಕಾನೂನು ತರೋದಕ್ಕೆ ಮುಂದಾಗಿದೆ ಕೇಂದ್ರ. ಮೋದಿ ಸರ್ಕಾರದಿಂದ ಲೀಕಾಸುರರಿಗೆ ಬಿಗ್ ಶಾಕ್. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆಗೆ ಇವತ್ತು ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ. ಹಾಗಾಗಿ ಸೋಮವಾರವೇ ಮಂಡನೆಯಾಗಲಿದೆ ಕಠಿಣ ಕಾನೂನಿನ ಬಿಲ್. ಏನು ಲೀಕ್ ಆರೋಪಿಗಳಿಗೆ 10 ವರ್ಷದವರೆಗೆ ಜೈಲು ಶಿಕ್ಷೆ. ಲೀಕ್ ಆರೋಪಿಗಳಿಗೆ 10 ವರ್ಷದವರೆಗೆ ಜೈಲು ಶಿಕ್ಷೆ, ಆಮೇಲೆ 10 ಕೋಟಿಯವರೆಗೂ ದಂಡ ವಿಧಿಸುವಂತಹ ಬಿಲ್ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡಲಿದೆ. ಆ ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ದೇಶದ ಜನರಿಗೆ ಹಂಚ್ಕೋತಾರೆ. ಪೇಪರ್ ಲೀಕ್ ತಡೆಗೆ ಕಠಿಣ ಕಾನೂನು ಜಾರಿಗೆ ಮುಂದಾಗಿದೆ ಸರ್ಕಾರ. ಆ್ಯಕ್ಚುಲಿ ಕಾನೂನು ಇದೆ ಈಗಾಗಲೇ 2024ರದ್ದು, ಅದರ ತಿದ್ದುಪಡಿಗೆ ಮುಂದಾಗಿದೆ ಅಷ್ಟೇ. ಹೊಸ ಕಾನೂನು ಅಂತಂದರೆ ತಿದ್ದುಪಡಿ ಇವಾಗ ತರ್ತಾ ಇರೋದು. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆಗೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಸೊ ಪೇಪರ್ ಲೀಕಾಸುರರಿಗೆ ಇನ್ನು ಮುಂದೆ 10 ವರ್ಷ ಜೈಲಂತೆ, 10 ವರ್ಷದ ತನಕ ಜೈಲು. ಆಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅಂತ ಈಗಾಗಲೇ ಪ್ರಧಾನಿಗಳು ಅನೌನ್ಸ್ ಕೂಡ ಮಾಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ 3 ತಿಂಗಳಲ್ಲಿ ವಿಚಾರಣೆ ಮುಗಿಬೇಕು, 3 ತಿಂಗಳ ಒಳಗೆ ವಿಚಾರಣೆ ಮುಗಿಬೇಕು. ಅದಕ್ಕೋಸ್ಕರನೇ ನಿಮಗೆ ತ್ವರಿತಗತಿ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಮಾಮೂಲಿ ಕೋರ್ಟ್ಗಳಲ್ಲಾದರೆ ವರ್ಷಾನುಗಟ್ಟಲೆ ಎಳೆದು ಬಿಡುತ್ತೆ. ಹಾಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿಗೆ ಇಂಥ ವಿಚಾರಗಳನ್ನ ತರ್ತಾರೆ. ಲೀಕ್ ಆರೋಪಿಗಳಿಗೆ 10 ಕೋಟಿಯವರೆಗೂ ಕೂಡ ದಂಡ ಅಂತೆ. 10 ಕೋಟಿ. ಯಾಕಿಷ್ಟು ಕಠಿಣ ಅಂತಂದರೆ ಇನ್ನು ಮುಂದಾದರೂ ಸ್ವಲ್ಪ ಭಯ ಇರಲಿ ಜನರಿಗೆ. ಯಾರಾದರೂ ಈ ಥರ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವಂಥವರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ಆಗಿರಲಿ ಅಂತ ಸೋಮವಾರ ಮಸೂದೆಯನ್ನು ಮಂಡನೆ ಮಾಡ್ತಾರೆ ಸರ್ಕಾರದವರು. ಆ ಬಿಲ್ ಪಾಸ್ ಮಾಡ್ಕೋತಾರೆ. ಸೋಮವಾರ ಬಿಲ್ ಮಂಡನೆ ಆಗ್ತಕ್ಕಂಥದ್ದು ಪಾಸ್ ಮಾಡ್ಕೋತಾರೆ. ಆಮೇಲೆ ನನ್ನ ಪ್ರಕಾರ ವಿರೋಧ ಪಕ್ಷದವರು ಕೂಡ ಏನು ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಲ್ಲ ಇದಕ್ಕೆ. ಬೇಕಾದರೆ ಏನಾದರೂ ತಿದ್ದುಪಡಿಗಳನ್ನು ಹೇಳಬಹುದೇ ಹೊರತು ವಿರೋಧ ವ್ಯಕ್ತಪಡಿಸಲ್ಲ. ಹಾಗಾಗಿ ಇದು ಬಹಳ ಸುಲಭವಾಗಿ ಬಿಲ್ ಪಾಸ್ ಆಗುತ್ತೆ, ಜಾರಿಗೆ ಬರುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಸಿದ್ಧತೆಗಳು ಈಗಾಗಲೇ ಆರಂಭ ಆಗಿದೆ. ಹಾಗಾಗಿ ಅದು ಬೇಗ, ಆದಷ್ಟು ಬೇಗ ನಮ್ಮ ದೇಶದಲ್ಲಿ ಜಾರಿಗೆ ಬರುತ್ತೆ. ಒಟ್ಟು 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್, 4 ರಾಜ್ಯಗಳಲ್ಲಿ 5, ಮುಂಬೈನಲ್ಲೇ 2 ಅಂತೆ. ಆ ರೀತಿ ಮಾಡ್ತಾ ಇದ್ದಾರೆ. ಮಾಡಿ ಅದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತಗೋಬೇಕು. ತಗೊಳ್ಳದೇ ಇದ್ದರೆ ಕಷ್ಟ ಆಗುತ್ತೆ. ಬಟ್ ಇದನ್ನು CJP ಅವರು ಅಥವಾ ಕಾಂಗ್ರೆಸ್ನವರು ಎಷ್ಟು ಮಟ್ಟಿಗೆ ಒಪ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಬಟ್ ಈ ಕ್ರಮ ತಗೊಂಡಿದ್ದಕ್ಕೇ ಪ್ರತಿಭಟನೆ ವಾಪಸ್ ತಗೋಬೇಕು ಅಂತ ಏನಿಲ್ಲ. ಸೊ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತಂದ್ಬಿಟ್ಟು. ಹಾಗಾಗಿ ಆ ಬೇಡಿಕೆ ನಾಳೆ ತನಕ ಟೈಮ್ ತೊಗೊಂಡಿದ್ದಾರೆ, ಅದು ನಂತರ ಬರುತ್ತೆ ಹೇಳ್ತೀನಿ ನಾನು. ಸದ್ಯಕ್ಕಂತೂ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ ಕಠಿಣ ಕಾನೂನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇವಾಗ ಕಾನೂನು ಆಲ್ರೆಡಿ ಇದೆ, ಅದಕ್ಕೆ ತಿದ್ದುಪಡಿ ತರೋದಕ್ಕೆ ಹೊರಟಿರೋದ ಅಥವಾ ಹೊಸ ಕಾನೂನ? ಈ ಹೊಸ ಕಾನೂನಿನ ಅಂಶಗಳು ಏನೇನು, ಯಾವ ರೀತಿ ಇದು ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ ಅಂತ ನೋಡಿ. 2024ರಲ್ಲೇ ಈ ಅಮೈಂಡ್ಮೆಂಟನ್ನು ಮಾಡಲಾಗಿತ್ತು. ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಅಮೈಂಡ್ಮೆಂಟ್ ಅಂತ 2024ರಲ್ಲೇ ಬಂದಿತ್ತು. ಈಗ ಅದರಲ್ಲಿ ಮತ್ತಷ್ಟು ತಿದ್ದುಪಡಿಗಳನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿರುವಂಥದ್ದು. ಇದರಲ್ಲಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯ ಪ್ರಮಾಣ ಮತ್ತು ದಂಡದ ಪ್ರಮಾಣ ಎರಡನ್ನೂ ಕೂಡ ಹೆಚ್ಚು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಶಿಕ್ಷೆಯ ಪ್ರಮಾಣವನ್ನು 10 ವರ್ಷಕ್ಕೆ ಏರಿಸುವಂಥದ್ದು ಮತ್ತು ಇದ್ರ ಜೊತೆಗೆ 10 ಕೋಟಿಯಷ್ಟು ದಂಡವನ್ನು ವಿಧಿಸುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು. ಇದ್ರ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೂಲಕ ಅತ್ಯಂತ ಕಡಿಮೆ ಅವಧಿಯಲ್ಲಿ, ಅಂದರೆ ಚಾರ್ಜ್ ಶೀಟ್ ಫೈಲ್ ಆದ ದಿನದಿಂದ ಮುಂದಿನ 3 ತಿಂಗಳಲ್ಲಿ ಈ ವಿಚಾರಣೆಯನ್ನು ಮುಗಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ ಸಚಿವ ಸಂಪುಟದಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕಿರುವಂಥದ್ದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಕೇಂದ್ರ ಸರ್ಕಾರದಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಯುತ್ತೆ. ಏನೇನು ಬದಲಾವಣೆಯನ್ನು ಈ ಆ್ಯಕ್ಟ್ನ ಮೂಲಕ ತರಲಿಕ್ಕೆ ಹೊರಟಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾರೆ. ಮತ್ತು ಯಾವತ್ತು ಇದು ಸಂಸತ್ನಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸುವಂಥ ಸಾಧ್ಯತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ರೀತಿ ಕಠಿಣ ಕ್ರಮಗಳನ್ನು ಜಾರಿ ಮಾಡೋ ಮೂಲಕ ಅಥವಾ ಕಾನೂನನ್ನು ಜಾರಿ ಮಾಡೋ ಮೂಲಕ ಈ ಪರೀಕ್ಷಾ ನೀತಿಗಳು ಅಥವಾ ಪರೀಕ್ಷಾ ಅಕ್ರಮಗಳೇನಿದ್ದಾವೆ
ಅವುಗಳಲ್ಲಿ ಗುರುತಿಸ್ಕೊಳ್ಳುವಂಥ ಆರೋಪಿಗಳಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡೋ ಮೂಲಕ ಭವಿಷ್ಯದಲ್ಲಿ ಈ ರೀತಿಯಾದಂಥ ಘಟನೆಗಳು ಪುನರಾವರ್ತನೆ ಆಗದಂತೆ ಎಚ್ಚರಿಕೆ ವಹಿಸುವಂಥ ಕೆಲಸ ಕೂಡ ಈಗ ಕೇಂದ್ರ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇವಾಗ ಸದ್ಯಕ್ಕೆ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಏನಾದರೂ ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಆ ಕೇಸ್ಗಳನ್ನು ಕೂಡ ಈ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹಾಕ್ತಾರಾ ಹೇಗೆ ಅಂತಕ್ಕಂಥದ್ದು ಈಗ ಗೊತ್ತಾಗಬೇಕಾಗಿದೆ. ಸೊ ಏನು ಮಾಡ್ತಾರೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. नमस्ते। आज माननीय प्रधानमंत्री श्री नरेंद्र मोदी जी ने कैबिनेट में 2 बहुत बड़े फैसलों को अनुमति दी है। पहला है आंध्रा और कर्नाटक को जोड़ने वाले बहुत एक इम्पॉर्टेंट इकोनॉमिक कॉरिडोर में रेलवे की 3rd और 4th लाइन, और दूसरा है केमिकल सेक्टर को एक टोटली नए तरीके से भारत में डेवलप करने के लिए एक नई स्कीम की घोषणा हुई है, आज अप्रूव हुई है। और केमिकल भी सेमीकंडक्टर की तरह एक फाउंडेशनल इकोनॉमी है, फाउंडेशनल इंडस्ट्री है, इसलिए बहुत इंपॉर्टेंट था इस इंडस्ट्री के लिए एक नए तरीके से सोचना। मैं दोनों स्कीम्स पे, दोनों पॉइंट्स पे आता हूँ। ಓಕೆ, ಇವಾಗ ಕ್ಯಾಬಿನೆಟ್ನಲ್ಲಿ ತಗೊಂಡಂತಹ ನಿರ್ಧಾರಗಳ ಬಗ್ಗೆ ಮಾತನಾಡ್ತಾ ಇದ್ರು. ಬಟ್ ಅದರಲ್ಲಿ ಈ ನೀಟ್ ಲೀಕಾಸುರರು ಇವರ ವಿರುದ್ಧದ ಕಠಿಣ ಕ್ರಮಗಳ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಬಂದಂಗಿಲ್ಲ. ಬಟ್ ಪ್ರಧಾನಿಯವರು ನಿನ್ನೆ ತಡರಾತ್ರಿ ಒಂದು ಲೈವ್ ವಿಡಿಯೋವನ್ನು ಏನು ಮಾಡಿದ್ರು ಅದರಲ್ಲಿ ಅವರು ಅನೌನ್ಸ್ ಮಾಡಿದರು. ಈಗಾಗಲೇ ಅದು ಕರಡು ಪ್ರತಿ ಕೂಡ ಸಿದ್ಧವಾಗಿದೆ, ಸದ್ಯದಲ್ಲೇ ಅದನ್ನು ನಾವು ಸಂಸತ್ ಮುಂದೆ ತರ್ತಾ ಇದ್ದೀವಿ, ಬಿಲ್ ಬೇಗ ಪಾಸ್ ಮಾಡ್ತೀವಿ ಅಂತೆಲ್ಲ ಅವ್ರು ಹೇಳಿದರು. ಬಟ್ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬೇರೆ ಯಾವುದೋ ಒಂದು ಕರ್ನಾಟಕ ಆಂಧ್ರ ಜೋಡಿಸುವಂತಹ ರೈಲ್ವೆ ಕಾರಿಡಾರ್ ಬಗ್ಗೆ, ಕೆಮಿಕಲ್ ಫ್ಯಾಕ್ಟ್ರಿಗಳನ್ನ ಇಂಪ್ರೂವ್ ಮಾಡೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಹೊಸ ಕಾನೂನಿನ ಬಗ್ಗೆ ಏನು ಚರ್ಚೆ ಆಗಿದೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ, ಚರ್ಚೆ ಆಗಿದೆಯಾ ಇಲ್ವಾ? ಸಾಧ್ಯವಾದರೆ ಸೋಮವಾರವೇ ಇದನ್ನು ಕ್ಯಾಬಿನೆಟ್ ಇದು ಸಂಸತ್ನಲ್ಲಿ ತರಬೇಕು ಅಂತ ಇತ್ತು. ಬಟ್ ಆ ನಿರ್ಧಾರ ತಗೊಂಡಿದ್ದಾರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಏನೂ ಮಾಹಿತಿಯನ್ನು ಅವ್ರು ಕೊಟ್ಟಿಲ್ಲ. ನೋಡೋಣ. ಈಗ ಸದ್ಯಕ್ಕೆ ಕ್ಯಾಬಿನೆಟ್ ವಿಚಾರವನ್ನು ಬ್ರೀಫ್ ಮಾಡ್ತಾ ಇದ್ದಾರೆ, ಏನೇನು ತೀರ್ಮಾನ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಕಠಿಣ ಕಾನೂನು, ಅಂದರೆ 2024ರಲ್ಲೇ ಇದ್ದಂತಹ ಕಾನೂನಿಗೆ ಏನು ತಿದ್ದುಪಡಿ, ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅದರ ರೂಪುರೇಷೆಗಳು ಯಾವ ರೀತಿ ಇರುತ್ತೆ, ಏನೆಲ್ಲ ಕಠಿಣಾತಿ ಕಠಿಣ ನಿಯಮಗಳನ್ನು ತರ್ತಾ ಇದ್ದಾರೆ. ಉದಾಹರಣೆಗೆ ಶಿಕ್ಷೆಯ ಪ್ರಮಾಣ, ಅವಧಿಯನ್ನು ಹೆಚ್ಚಿಸುವುದು, ದಂಡವನ್ನು ಹೆಚ್ಚಿಸುವುದು, ಇದಕ್ಕೆ ಸಂಬಂಧಪಟ್ಟಂತೆ ಏನು ತೀರ್ಮಾನ ಆಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇವಾಗ ಬಹಳ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಏನು ಕ್ರಮ. ಸೊ ಇದು ಪರ್ಮನೆಂಟಾಗಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಕ್ಕಂಥದ್ದು ತಡೆಯಾಗಬೇಕು. ಯಾಕೆಂದರೆ ಕಳೆದ 10 ವರ್ಷದಲ್ಲಿ 150ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ. ಇದರ ಹೊಣೆಯನ್ನು ಹೊರವರು ಯಾರು, ಮತ್ತು ಇದನ್ನು ತಡೆಗಟ್ಟುವುದು ಹೇಗೆ? ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆಗಳು ಒಂದೂ ಕೂಡ ಲೀಕ್ ಆಗಬಾರ್ದು. जैसा आप जानते हो, अगर रेलवे से किसी कार्गो को ट्रांसपोर्ट करें तो हाईवे के कंपैरिजन में 89% लेस CO2 एमिशंस होते हैं, यानी इट इज 89% लेस पॉल्यूटिंग compared to highway transportation, road transportation. Secondly, cost wise it is significantly lesser compared to road transportation. Cost कम है, पोल्यूशन भी कम है. दैट्स वाई दुनिया में बहुत सारे देशों ने रेलवे को प्रायोरिटी दी है, और माननीय प्रधानमंत्री श्री नरेंद्र मोदी जी ने 2014 में जिम्मेदारी लेने के बाद से कंप्लीट रेलवे सेक्टर को ओवरहॉल करने का, ट्रांसफॉर्म करने का लगातार प्रयास चल रहा है. जैसा कि आप जानते हैं, रेलवे इज नाउ 99.6% इलेक्ट्रिफाइड, और वर्ल्ड का लार्जेस्ट इलेक्ट्रिफाइड रेलवे नेटवर्क भारत बन गया है. और परसेंटेज टर्म्स में देखो तो स्विट्जरलैंड के बाद में सेकंड नंबर पे है. स्विट्जरलैंड इज 100% और इंडिया इज 99.6%. हालांकि स्विट्जरलैंड का रेलवे नेटवर्क इज जस्ट अबाउट 5000 किलोमीटर्स, 5000 किलोमीटर उनका रेलवे नेटवर्क है, और भारत का 1,35,000 किलोमीटर का ट्रैक किलोमीटर्स का रेलवे नेटवर्क है. तो कंपैरिजन अगर करो, और उसके बाद में चाइना आता है नंबर 3 पे. चाइना इज अबाउट 80 के आसपास परसेंट है.